ಎಲ್ರಿಗೂ ನಮಸ್ಕಾರ. ನಾನು ತವರೆಕೆರೆ ಪಂಚಾಯತಿ ಅಧ್ಯಕ್ಷರು ಕವಿತಾ. ಇವತ್ತೇನು ನಾವು 9/1/2025 ನಾವು ಪಂಚಾಯತಿ ಓಪನಿಂಗ್ ನ ಇಟ್ಕೊಂಡಿದ್ವಿ. ತುಂಬಾ ಖುಷಿಯ ವಿಷಯ. ಯಾಕಂತಂದ್ರೆ ಇಂಥ ಬಿಲ್ಡಿಂಗ್ ನಾವು ಸುತ್ತಮುತ್ತ ಎಲ್ಲೂ ನೋಡಿರಲಿಲ್ಲ ಗ್ರಾಮ ಪಂಚಾಯತಿ. ಇದು ನಾವು ಸಿಟಿಗಳಲ್ಲಿ ಮತ್ತೆ ಇದು ಮಿನಿ ವಿಧಾನಸೌಧ ತರ ಇದೆ ನೋಡ್ಬೇಕಂದ್ರೆ. ನಾವು ಎಷ್ಟೆಷ್ಟೋ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದೀವಿ. 21 ಜನ ಸಹ ಇದಕ್ಕೆ ತುಂಬಾ ಸಹಕಾರ ಕೊಟ್ಟಿದೀವಿ. ಈಗ 21 ಜನದಲ್ಲಿ ಹಂಗೆ ಹಿಂಗೆ ಹೇಳಿದ್ರೆ ಯಾವ ಪಿಡಿಒ ಈ ತರ ಬಿಲ್ಡಿಂಗ್ ನ ಕಟ್ಟಕ್ ಆಗಲ್ಲ. ನಾವು 21 ಜನ ಎಲ್ಲರೂ ಒಂದೇ ಅಂತ ಸಹಕಾರ ಕೊಟ್ಟಿದ್ರಿಂದ ಪಿಡಿಒ ಸರ್ ಇಂತ ಸಾಧನೆಗಳನ್ನ ಮಾಡೋಕೆ ಅವರಿಗೂ ಇದಾಯ್ತು ಅಂತ ಹೇಳ್ತೀನಿ. ನೀವು ಹೊರಾಂಗಣ ನೋಡ್ಬೋದು. ನಾವು ತಾಲೂಕುಗಳಲ್ಲಿ ಮತ್ತೆ ಸಿಟಿಗಳಲ್ಲಿ ಈ ತರ ನೋಡಿರ್ತೀವಿ. ನಮ್ಮ ಪಂಚಾಯತಿ ಮಟ್ಟದಲ್ಲಿ ಈ ತರ ಹೊರಾಂಗಣ ನೋಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಾವ್ 21 ಜನ ಸೇರಿ ಎಲ್ಲಾರು ಅಭಿವೃದ್ಧಿಯಾಗಿ ಈ ಪಂಚಾಯತಿ ಚೆನ್ನಾಗಿ ಮುಂದುವರಿಲಿ ಅಂತ ನಾವೆಲ್ಲರೂ ಸಪೋರ್ಟ್ ಮಾಡಿ ಇದನ್ನ ಈ ತರ ಮಾಡಿ ಮುಂದುವರಿಸ್ತಾ ಇದೀವಿ. ಇನ್ನು ಮುಂದೆ ಇದೇ ತರ ಮುಂದುವರಿಲಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಂತಾ ಇದ್ದೀನಿ. ನಮಸ್ಕಾರ. ಇದು ಹೆಸರು ಉಳಿಯುವಂತಹ ಕಾರ್ಯಗಳನ್ನ ನಾವು ಮಾಡ್ಬೇಕಣಮ್ಮ. ಇಲ್ಲ ಅಂತಂದ್ರೆ ನಾವು ಗೆದ್ದು ಬಂದಿದ್ದಕ್ಕೂ ಸಾರ್ಥಕ ಆಗಲ್ಲ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಈ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡ್ಬೇಕು ಅನ್ನೋ ಎಲ್ಲರ ಅಭಿಲಾಷೆ ಒಂದಾಗಿತ್ತು. ಆ ಸಮಯದಲ್ಲಿ ನಾನು ಮತ್ತೆ ನನ್ನ ಜೊತೆಗೆ ಕೂಡಿದಂತಹ ಉಪಾಧ್ಯಕ್ಷ ಆದಂತಹ ಸ್ನೇಹಪ್ರಿಯ ಶಿವಣ್ಣ ಅವರು ಕೂಡ ಈ ಹೊಸ ನೂತನ ಕಟ್ಟಡಕ್ಕೆ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ತದನಂತರ ಅಧ್ಯಕ್ಷ ಆದಂತಹ ನಮ್ಮ ಕವಿತಾ ಮತ್ತೆ ತಿಮ್ಮಣ್ಣ ಅವರು ಅದಕ್ಕೆ ಸಹಕಾರ ಹೊಂದಿ ಇವತ್ತು ಈ ಸಮಾರಂಭವನ್ನು ಈ ಏನ್ ಕಟ್ಟಡದ ನೂತನ ಕಟ್ಟಡ ಆದಂತಹ ಕಟ್ಟಡವನ್ನು ಇವತ್ತು ನಿರ್ಮಾಣ ಒಂದೇ ಪೂರ್ಣಗೊಂಡಿದೆ. ಆ ನಿರ್ಮಾಣವನ್ನು ಈ ಜನವರಿ 9ನೇ ತಾರೀಕು ಅದನ್ನ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀದೇವಿ, ಗ್ರಾಮ ಪಂಚಾಯತ್ ಸದಸ್ಯರು ತವರೆಕೆರೆ. ನಮ್ಮ ಸರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ತರ ಪಿಡಿಒ ನಾವು ಯಾವತ್ತೂ ಎಲ್ಲೂ ನೋಡಿಲ್ಲ. ಈ ಶಿರಾ ತಾಲೂಕು ಮಟ್ಟದಲ್ಲಿ ಈ ತರ ಪಿಡಿಒ ಅಂತ ನಾವು ಯಾರನ್ನೂ ನೋಡಿಲ್ಲ. ತುಂಬಾ ಚೆನ್ನಾಗಿ ನಮಗೆಲ್ಲ ಇದು ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ. ಮತ್ತೆ ಹೊರಾಂಗಣ ಎಲ್ಲ ಚೆನ್ನಾಗಿ ಸುಂದರವಾಗಿ ಸಿಟಿ ಲೆವೆಲ್ ತರ ಐತೆ. ಮತ್ತೆ ಮಿನಿ ವಿಧಾನಸೌಧ ತರಾನೇ ಇದೆ. ನಮಸ್ಕಾರ. ನಾನು ಸ್ನೇಹಪ್ರಿಯ ಅಂತ ಟಿ.ಬಿ. ಶಿವಕುಮಾರ್, ತಾವರೆಕೆರೆ ಗ್ರಾಮ ಪಂಚಾಯತಿಯ 5ನೇ ವಾರ್ಡ್ನ ಸದಸ್ಯ. ಅಂದ್ರೆ ನಮ್ಗೆ 9/1/2025 ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತ ದಿನ. ಯಾಕೆಂದ್ರೆ ಈಗ ನಾವು ಒಂದು ಜನಪರ ಆಡಳಿತ ನೀಡಬೇಕು. ಒಬ್ಬ ಜನಪ್ರತಿನಿಧಿ ಆದಾಗ ಒಂದು ಒಳ್ಳೆ ಆಡಳಿತ ನೀಡಬೇಕು. ಆ ಆಡಳಿತ ನೀಡಬೇಕು ಅಂದಾಗ ನಮ್ಮ ಕಾಲಾವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು. ಈಗ ಅಭಿವೃದ್ಧಿ ಕೆಲಸದಲ್ಲಿ ನಾವು ಈಗ ಸ್ಮಶಾನ ಆಗ್ಬೋದು, ಕುಡಿಯೋ ನೀರಿಂದ ಆಗ್ಬೋದು, ಮಳಿಗೆ ಆಗ್ಬೋದು, ಗ್ರಾಮ ಪಂಚಾಯತಿ ಕಟ್ಟಡ ಆಗ್ಬೋದು. ಆದ್ರೆ ಗ್ರಾಮ ಪಂಚಾಯತಿ ಕಟ್ಟಡ ಸಾರ್ವಜನಿಕರ ಉಪಯೋಗಕ್ಕಾಗಿ ನಾವು ಮಾಡ್ತಾ ಇರೋದು. ಅಂದ್ರೆ ಒಂದು ಸುಸಜ್ಜಿತವಾಗಿ ಎಲ್ಲಾ ಸೌಕರ್ಯಗಳನ್ನು ಒಳಗೊಂಡಂತ ಒಂದು ಕಟ್ಟಡ ನಿರ್ಮಿಸಬೇಕು ಅಂತ ನಮ್ಮ ಕನಸಿತ್ತು. ಅಂದ್ರೆ ಕನಸಿನ ಕೂಸು. ಆ ಕನಸಿನ ಕೂಸಿನ 9/1/2025 ಈಡೇರುತ್ತೆ. ಅವತ್ತು ಉದ್ಘಾಟನೆ ಇದೆ, ತಾವೆಲ್ಲ ಬರ್ಬೇಕು. ಅದೇ ರೀತಿ ಈಗ ಚೇಂಬರ್ಗಳು, ಈಗ ಕಂದಾಯ ವಸೂಲಿಗಾರರಿಗೊಂದು, ಆ ಕಂಪ್ಯೂಟರ್ ಆಪರೇಟರ್ಗೊಂದು, ಅದೇ ರೀತಿ ನಮ್ಮ ಲೆಕ್ಕಾಧಿಕಾರಿಗಳಿಗೊಂದು, ಈ ತರ ಎಲ್ಲಾ ಇದನ್ನ ಚೇಂಬರ್ಗಳನ್ನ ಒಬ್ಬೊಬ್ಬರಿಗೆ ನಾವು ಇದನ್ನ ಮಾಡ್ತಾ ಇದೀವಿ. ಅಂದ್ರೆ ಒಳ್ಳೆ ನಮಗಂತೂ ಹೆಮ್ಮೆ ವಿಷಯ ಇಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಮ್ಮ ನಾಗರಾಜ್ ಅವರು ಕೂಡ ಅತಿ ಹೆಚ್ಚಿನದಾಗಿ ಎಫೆಕ್ಟ್ ಹಾಕಿ ಈ ಇದರಲ್ಲಿ ತೊಡಕೊಂಡಿದ್ರು. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಅವ್ರದೇ ಆದಂತ ಒಂದು ಸಾಥ್ ಕೊಟ್ಟು ಇಂಥ ಒಂದು ಒಳ್ಳೆ ಕಟ್ಟಡವನ್ನು ನಿರ್ಮಿಸಕ್ಕೆ ಇದು ಮಾಡಿದ್ದಾರೆ. ಶ್ರೀನಿವಾಸ್ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು, ಮೊಸರುಕುಂಟೆ. ಇದು ಏನಪ್ಪ ಈಗ ಅಂದ್ರೆ ನಾವು ಪಂಚಾಯತಿ ಸದಸ್ಯರಾದ್ಮೇಲೆ ಏನ್ ಕೆಲಸ ಮಾಡಿದೆ ಅಂತ ಕೇಳ್ತಿರ್ತಾರಲ್ಲ, ಅದಕ್ಕೊಂದು ಉತ್ತಮ ಉದಾಹರಣೆ ನಾವು ಕೊಡ್ತಾ ಇರೋದು. ನಮ್ಮ ಗ್ರಾಮ ಪಂಚಾಯತಿ ಅಂದ್ರೆ ಮಾದರಿ ಗ್ರಾಮ ಪಂಚಾಯತಿ ಆಗಿದೆ. 2 ಸತಿ ಗಾಂಧಿ ಪುರಸ್ಕಾರ ಪಡೆದಂತ ಪಂಚಾಯತಿ ನಮ್ದಾಗಿದೆ. ಹಾಗೂ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಸುಸಜ್ಜಿತವಾದ ಗ್ರಾಮ ಪಂಚಾಯತಿ ಕಟ್ಟಡವನ್ನು ನಾವು ಕಟ್ಟಿದ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈಗ ನಮ್ಮ ಸದಸ್ಯರು ಸಮೇತ ಹೇಳ್ದಂಗೆ ಉತ್ತಮವಾದ ಸುಸಜ್ಜಿತ ಕಟ್ಟಡ ಇದೆ, ಮೇಲ್ಗಡೆ ಹಾಲ್ ಇದೆ. ಈಗ ನಾನು ಹೇಳ್ತಿರೋದು ಕಾನ್ಫರೆನ್ಸ್ ಹಾಲ್, ವಿಡಿಯೋ ಕಾನ್ಫರೆನ್ಸ್ ಹಾಲ್. ಏನು ವಿಧಾನಸೌಧದಲ್ಲಿ ಆಗಿರ್ಬೋದು, ಆಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಈ ಕಾನ್ಫರೆನ್ಸ್ ಹಾಲ್ ಇರುತ್ತೆ. ಅದನ್ನ ನಾವು ವಿಧಾನಸೌಧಕ್ಕೂ
ಕಾನ್ಫರೆನ್ಸ್ ಅಲ್ಲಿ ಯಾವುದೋ ಒಂದು ಅಧಿಕಾರಿಗಳಾಗ್ಲಿ ಅಕಸ್ಮಾತ್ ನಮ್ಮ PDOಗಳಾಗ್ಲಿ ಏನಾದ್ರು ಒಂದು ಸಭೆ ಮಾಡ್ಬೇಕಂದ್ರೆ ಈ ಕಾನ್ಫರೆನ್ಸ್ ಅಲ್ಲಿ ಮಾಡಬಹುದು. ಆನ್ಲೈನ್ ನಲ್ಲಿ ಏನಾದ್ರು ಕಾನ್ಫರೆನ್ಸ್ ಇದ್ರೆ ನಾವ್ ಇಲ್ಲೇ ಬಂದು ನಮ್ಮ ಸದಸ್ಯರೆಲ್ಲ ಕುತ್ಕೊಂಡು ಮಾಡುವಂತ ವ್ಯವಸ್ಥೆಯನ್ನು ಸಮೇತ ಮಾಡಿದ್ದಾರೆ. ಇದು ನನಗೆ ತುಂಬಾ ಸಂತೋಷವಾಗಿದೆ. ಅದಕ್ಕೆ 9/1/2025 ದಯವಿಟ್ಟು ಬಂದು ಈ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು TCS ಕುಮಾರ್ ನಾಯಕ ಅಂತ ಹೇಳಿ, ತವರೆಕೆರೆ ಗ್ರಾಮದ 2ನೇ ವಾರ್ಡಿನ ಅಭ್ಯರ್ಥಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಪಂಚಾಯತಿಗೆ ಪಾದಾರ್ಪಣೆ 2000 ಇಸ್ವಿನಲ್ಲಿ ಪಾದಾರ್ಪಣೆ ಮಾಡಿದ್ದೀನಿ. ನಾವು ಪಾದಾರ್ಪಣೆ ಮಾಡಿರೋ ಒಂದು ಉದ್ದೇಶ ಒಂದು ಒಳ್ಳೇದೊಂದು ಏನಾದ್ರು ಒಂದು ಈ ನಮ್ಮ ಪೀರಿಯಡ್ನಲ್ಲಿ ಒಂದು ಒಳ್ಳೇದು ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ PDO ಅಂತ R ನಾಗರಾಜು ಅವ್ರಿಗೆ ಕೇಳ್ಕೊಂಡಾಗ ಆಯ್ತು ಒಂದು ಒಳ್ಳೆ ಕಟ್ಟಡ ಕಟ್ಟೋಣ ನೀವೆಲ್ಲ ಒಪ್ಪಿರಿ ಅಂತ ಹೇಳಿದ್ರು. ನಾವು 21 ಜನನು ಒಪ್ಪಿ ಸುಮಾರು ಒಂದು 75 ಲಕ್ಷದ ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ಟಿದ್ವಿ. ಆ ಕಟ್ಟಡದ ಈ ಒಂದು ಮೀಟಿಂಗ್ ಅಲ್ಲಿ ಸಭಾಂಗಣದಲ್ಲಿ ನಾನು ಇದ್ದೀನಿ. ಈ ಸಭಾಂಗಣ ಯಾವುದೇ ಒಂದು ವಿಧಾನಸೌಧ ಆಗ್ಲಿ ಅಥವಾ TP ಆಗ್ಲಿ ZP ಆಗ್ಲಿ ಯಾವುದಕ್ಕೂ ಕಡಿಮೆ ಇರಬಾರ್ದು. ನಮ್ ಗ್ರಾಮ ಪಂಚಾಯತಿನಾಗ ಯಾವ ಇರ್ಬೇಕೋ ಅದೇ ತರನೇ ಇರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ ಹೇಳಿ ನಮ್ಮ ಪಂಚಾಯತಿ PDO ಅವರ PDO ಆದಂತ ನಾಗರಾಜ್ ಅವ್ರನ್ನ ಕೇಳ್ಕೊಂಡ್ರೆ ಆಯ್ತು ಶಿವಕುಮಾರ್ ಅವರೇ ನಾವೆಲ್ಲ ಸೇರ್ಕೊಂಡು ಮಾಡೋಣ, ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಈ ಒಂದು ಸುಸಜ್ಜಿತವಾದ ಕಟ್ಟಡ ಮಾಡ್ತಾ ಇದ್ವಿ. ಜೊತೆಗೆ ಇಲ್ಲಿ ಎಲ್ಲ ಎಲ್ಲ ಕಟ್ಟಡದಲ್ಲಿ ಏನು ಒಳ್ಳೆ ಫರ್ನಿಚರ್ಸು ತರಿಸಾಕಿದ್ದಾರೆ. ಮತ್ತೆ ಇದಕ್ಕೆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಮೈಕ್ ಸಮೇತನೂ ಇರಬೇಕು. ಯಾವುದೇ ಕಾರಣಕ್ಕೂ ಮೈಕ್ ಇಲ್ದಲೆ ನಾವು ಇರಬಾರ್ದು ಸರ್, ಒಂದು ಮೈಕ್ನು ಮಾಡೋಣ. ಜೊತೆಗೆ ಇದು ಏನು ಎಕೋ ಬರ್ತೈತೋ ಎಕೋನ ಅಬ್ಸರ್ವ್ ಮಾಡೋ ಅಂತದ್ದು ಒಂದೇನಾದ್ರು ಸಿಸ್ಟಮೆಟಿಕ್ ಆಗಿ ಮಾಡೋಣ ಅಂತ ಕೇಳ್ಕೊಂಡಾಗ ಆಯ್ತು ಎಲ್ಲ ಮಾಡೋಣ, ನೀವೆಲ್ಲ ಒಪ್ಪಿಗೆ ಕೊಟ್ರೆ ನೀವು ಬಲ ಕೊಟ್ರೆ ನಾವು ಮಾಡ್ತೀವಿ ಅಂತ ಅಂದಿದ್ರೆ. ಹಾಗಾಗಿ ನಾವು ಒಂದು ಡಯಾಸ್ ಆಗ್ಲಿ ಯಾವುದಕ್ಕೆ ಕಡಿಮೆ ಇಲ್ಲ ನಮ್ಮ ಪಂಚಾಯತಿ. ಯಾವ ಇಡೀ ತುಮಕೂರು ಡಿಸ್ಟಿಕ್ ಅಲ್ಲಿ ಈ ಸುಸಜ್ಜಿತವಾದ ಕಟ್ಟಡ ಗ್ರಾಮ ಪಂಚಾಯತಿ ಕಟ್ಟಡ ಎಲ್ಲೂ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ 9ನೇ ತಾರೀಕು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಆ ಸಂದರ್ಭದಲ್ಲಿ ಹೇಳಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ.